ಹಾಯ್ ಹಲೋ ನಮಸ್ಕಾರ. ಎಮ್ ಎಸ್ ಗರಡ ವೆಜಿಟೇಬಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕ್ಯಾಬೇಜ್, ನವಿಲುಕೋಸು ಅಂತಾರೆ, ಕೋಸ್ಗಡ್ಡೆ. ಇದು ಏನಪ್ಪ ಅಂತಂದರೆ ಅರೌಂಡು ಪಾವು ಕಿಲೋ ಇರಬೇಕು ಸಿಂಗಲ್. ಇದು ನಂದು ಬೆಳಗಿನ ಬ್ರೇಕ್ಫಾಸ್ಟ್. ಇದು ನಾಷ್ಟ. ಏನಪ್ಪ ಇವನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತ ಅನ್ಕೋಬೋದು. ಹೌದು ಸ್ವಾಮಿ, ಕೆಲಸ ಇಲ್ಲ, ಮಾಡೋಕ್ಕೆ ಬೇಜಾನ್ ಕೆಲಸ ಇದ್ದಾವೆ. ಆದರೆ ಬೆಳಗಿನ ನಾಷ್ಟ ಮಾತ್ರ ಕಂಪಲ್ಸರಿ ನಾನು ವೆಜಿಟೇಬಲ್ಸ್ ಅಂತ. ನೀವು ಬ್ಯಾಡ್ ಕಮೆಂಟನ್ನು ಹಾಕ್ರಿ, ಗುಡ್ ಕಮೆಂಟನ್ನು ಹಾಕ್ರಿ, ಏನಾದರೂ ಹಾಕ್ರಿ. ಯಾಕಂದ್ರೆ ಹಾಕೋರು ನೀವು, ನಾನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಒಳ್ಳೆ ಕಮೆಂಟ್ ಯಾವತ್ತು ಹಾಕಿರಿ ನೀವು? ಬರೀ ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಕುರಿ ತಿನ್ನಂಗೆ ತಿಂತಾನೆ, ಆಡು ತಿನ್ನಂಗೆ ತಿಂತಾನೆ, ದನ ತಿನ್ನಂಗೆ ತಿಂತಾನೆ, ಏನಾದರೂ ಹಾಕ್ತಾರೆ. ಗುಡ್ ಕಮೆಂಟ್ ಹಾಕ್ತಾರೆ. ಇದರಲ್ಲಿ ಇದು ಕ್ಯಾಬೇಜ್. ಸೊ ಇದು ಸೈಡ್ಗೆ ಏನು ಮಾಡ್ತಾನೆ ನೋಡಿ, ಇದು ಸೌತೆಕಾಯಿ ತೊಗೊಂಡೀನಿ, ಮತ್ತು ಒಂದು 4 ಪೀಸು ಬೀಟ್ರೂಟ್ ತೊಗೊಂಡೀನಿ. ಬೀಟ್ರೂಟ್ ತಿನ್ನೋದ್ರಿಂದ ಎಷ್ಟು ಹೆಲ್ತಿ ಬೆನಿಫಿಟ್ ಅಂತ ನಿಮ್ಗೆ ಗೊತ್ತೈತೆ. ಆಮೇಲೆ ಇದು ಸೌತೆಕಾಯಿ ಅಂತ ಗೊತ್ತೈತೆ ನಿಮಗೆ. ಈ ಸೌತೆಕಾಯಲ್ಲಿ ದೇಹಕ್ಕೆ ತಂಪು ಅಂತ ಎಲ್ಲರಿಗೂ ಗೊತ್ತದೆ. ಡೈಜೆಷನ್ ಪವರ್ ಆಗುತ್ತೆ, ಇದು ಕ್ಲಿಯರ್ ಆಗುತ್ತೆ, ಮತ್ತು ದೇಹಕ್ಕೆ ಮಾತ್ರ ತಂಪು. ಆಮೇಲೆ ಕಣ್ಣು ಉರಿ, ಕಾಲು ಉರಿ, ಊತ, ಅವು ಇವು ಎಲ್ಲದಕ್ಕೂ ಮನೆ ಮದ್ದು ಸೌತೆಕಾಯಿ, ಕುಕುಂಬರ್. ಸೊ ಈ ಕ್ಯಾಬೇಜಲ್ಲಿ ಏನಪ್ಪ ಅಂದರೆ ವಿಟಮಿನ್ ಸಿ ಮತ್ತು ಕೆ ಹೇರಳವಾಗಿರ್ತದೆ. ಬರಲಿ ಇದ್ರ ನಿದ್ರಾಹೀನತೆ ಆಗಲಿ ಅಥವಾ ಡೈಜೆಷನ್ ಪವರ್ ಆಗಲಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದರಲ್ಲಿ ಕ್ಯಾಲೋರಿ ಭಾಳ ಕಮ್ಮಿ ಇರ್ತದೆ. ಇದರಲ್ಲಿ ಹಸಿ ತಿನ್ನೋದ್ರೂ ಏನು ತೊಂದರೆ ಇಲ್ಲ, ಲೂಸ್ ಮೋಷನ್ ಆಗೋದಿಲ್ಲ, ಏನೇನು ತೊಂದರೆ ಆಗೋದಿಲ್ಲ. ಇನ್ನೂ ಡೈಜೆಷನ್ ಕ್ಲಿಯರ್ ಆಗ್ತದೆ, ಗ್ಯಾಸ್ಟ್ರಿಕ್ ಎತ್ತದ ಸದ್ಯ ಬರ್ನ್ ಆಗ್ತದೆ, ಏನು ತೊಂದರೆ ಇಲ್ಲ ಇದರಲ್ಲಿ, ಈ ಕ್ಯಾಬೇಜ್ ವಿಷಯದಲ್ಲಿ. ಆಮೇಲೆ ನೀವು ಅಡುಗೆ ಬೇಯಿಸ್ಕೊಂಡು ತಿನ್ಬೋದು, ಹಸಿದಾದ್ರೂ ತಿನ್ಬೋದು, ಬೇಯಿಸ್ಕೊಂಡಾದ್ರೂ ತಿನ್ಬೋದು, ಅದು ನಿಮ್ಮದು. ಈ ಅನಿಲ್ ಅಂಬಾನಿ, ಅದಾನಿ, ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಏನು, ಇವು ಸಚಿನ್ ತೆಂಡೂಲ್ಕರ್ ಅವರೆಲ್ಲ, ವಿರಾಟ್ ಕೊಹ್ಲಿ ಅವರೆಲ್ಲ ಏನು ಬಿರಿಯಾನಿ ಅಥವಾ ಇಷ್ಟಿಷ್ಟು ಶೇರುಗಟ್ಟಲೆ ತಿಂತಾರೆ ಅಂತ ತಿಳ್ಕೊಂಡೇನೆ. ಅವರು ತಿನ್ನಲ್ಲ ಸಮಯ, ಅವ್ರು ತಿನ್ನೋದಿಷ್ಟೇ. ಅದು ಹಸಿ ತರಕಾರಿ ಆಯಿತು, ಕ್ಯಾಬೇಜ್ ಆಯಿತು, ಆಮೇಲೆ ಬೀಟ್ರೋಟು, ಕ್ಯಾರೆಟು, ಕುಕುಂಬರ್ಸು, ಇವೆಲ್ಲ ಲೈಟಾಗಿ ಸ್ವಲ್ಪ ತೊಗೊಂಡು ಕಸಿ ಅದು ನೆಲ್ಲಿಕಾಯಿ ಜ್ಯೂಸ್ ಆಯಿತು ಅಥವಾ ಬೀಟ್ರೂಟ್ ಜ್ಯೂಸು, ಅದನ್ನು ಕ್ಯಾರೆಟ್ ಜ್ಯೂಸು ಇದನ್ನು ಮಾಡಿ ಕಸಿ ಜ್ಯೂಸ್ ಮಾಡಿ ಕುಡಿತಾರೆ. ಅವ್ರದ್ದು ಹೆಲ್ತಿ ಬೆನಿಫಿಟ್ ಅವರು ಕಾಪಾಡ್ಕೊಂಡ್ರೆ ಅದರಲ್ಲಿ ಹೆಲ್ತಿಗೆ ಏನು ತೊಂದರೆ ಇಲ್ಲ. ನಾವು ಇವತ್ತು ತಿಂತಾಯಿದ್ದೀವಿ ಏನಪ್ಪ ಅಂತಂದರೆ ಬರೀ ಕಲಿಬೇರಿಕೆ ಆಗಲ್ಲ, ಬರೀ ಕೆಮಿಕಲ್ ಕಂಟೆಂಟ್ ಊಟನೇ ಮಾಡ್ತಾ ಇರೋದು ನಾವು. ಇದು ನಾವು ಮುಟ್ಟೋದಿಲ್ಲ, ನಾವು ಯಾರು ಮುಟ್ಟೋದಿಲ್ಲ. ಯಾಕಂದರೆ ನಾವು ನಾಲಿಗೆ ಬೇಕಾಗಿದ್ದು ಬರೀ ರುಚಿ ಕೇಳ್ತಾ ಇದ್ದೀವಿ ನಾವು. ಬರೀ ಎಗ್ ರೈಸು, ಬಿರಿಯಾನಿ, ಮಟನ್ ಬಿರಿಯಾನಿ, ಇಂಥದ್ದೇ. ನಾನ್ ವೆಜ್ಜೇ ಭಾಳ ಇದು 90% ನಾನ್ ವೆಜ್ಜೇ ಎಕ್ಸೆಪ್ಟ್ ಮಾಡ್ತಾರೆ ಜನ. ಆದರೆ 10% ಇದೆಲ್ಲ ಯಾರು ಕೇಳೋಗಿಲ್ಲ. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ನೀವು ವೆಜಿಟೇಬಲ್ಸ್ ತಿನ್ನೋದು ಕಲ್ತ್ಕೊಳ್ಳಿ. ಏನಪ್ಪ ಹಿಂಗೆ ಹೇಳ್ತಾ ನೋಡಿ ಅವನಿಗೆ ಅಂತ ಅನ್ಕೋಬೋದು. ಯಾಕಂದರೆ ಇದು ಡೈಜೆಷನ್ ಪವರ್ ಎಲ್ಲ ಚೆನ್ನಾಗಿರ್ತದೆ. ಯಾವುದೇ ದೇಹದಲ್ಲಾಗಲಿ ಎಲ್ಲ ಹೆಲ್ತಿ ಫುಡ್ ಕೊಡ್ತಾಯಿದ್ದೀವಿ ನಾವು. ಇಂದೊಂದು ಮಾತು ಹೇಳಿದ್ರು, ಮನೆಯಾಗ ಉಂಡು ಕಸಿ ಹೊರಗೆ ಬಾತ್ರೂಮ್ಗೆ ಹೋಗ್ತಿದ್ರು. ಇವಾಗ ಹಂಗಲ್ಲ, ಟ್ರೆಂಡ್ ಬೇರೆ ಆಗೈತಿ. ಈಗ ಹೊರಗೆ ತಿಂದು ಬಂದು ಮನೆಗೆ ಬಾತ್ರೂಮ್ ಮಾಡ್ತಾರೆ. ಅಂಥ ಟ್ರೆಂಡಲ್ಲಿ ನಾವು ಬದುಕ್ತಾಯಿದ್ದೀವಿ. ಯಾವುದು ಗೋಬಿ ಮಂಚೂರಿ ಅಂತ, ಪಾನಿಪುರಿ ಅಂತ ತಿಂದುಬಿಟ್ಟು ಹೊಟ್ಟೆ ಕೆಡಿಸ್ಕೊಂಡು ಕಸಿ ಎಲ್ಲ ಹೊಟ್ಟೆ ಬ್ಯಾನಿ, ಅದು ಬ್ಯಾನಿ, ಹಿಂಗಾಯ್ತು ಹಂಗಾಯ್ತು ಅಂತೇಳಿ ಕಸಿ ಇಲ್ಲಿ ಬಂದು ಮನೆಯಾಗ ಸ್ವಲ್ಪ ಬಿಸಿನೀರು ಸೋಡಾ ಪುಡಿ ಹಾಕಿ ಅದು ಏನೇನೋ ಮಾಡ್ಕೊಂಡು ಏನೇನೋ ಕುಡಿಯೋದು. ಈ ಥರ ತಿಪ್ಪಲ ಯಾಕೆ ಬೇಕು ನಿಮಗೆ? ಹಸಿ ತರಕಾರಿ ತಿನ್ನಿ, ರೈತರ ಕಷ್ಟಕ್ಕೆ ಸ್ವಲ್ಪ ಆಸರಾಗ್ರಿ. ರೈತ ಬೆಳೆದದ್ದು ಬೆಳೆ ಇವತ್ತು ಸರಿಯಾಗಿ ಇದಾಗ್ತಾ ಇಲ್ಲ, ಮಾರ್ಕೆಟಲ್ಲಿ ಲಾಭನ ಬರ್ತಾ ಇಲ್ಲ. ಅವನು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾನೆ. ಗೊತ್ತದೆ ನಿಮ್ಗೆ? ಏನಾದರೂ ಸ್ವಲ್ಪ ತಿಳುವಳಿಕೆ, ಸ್ವಲ್ಪ ತಿಳ್ಕೊಂಡ್ರೆ, ಸ್ವಲ್ಪ ನಿಮಗೆ ವಿವೇಚನೆ ಸಿಗ್ತಿದ್ದರೆ ಈ ಥರ ನೀವು ನಡ್ಕೊಂತಿದ್ದಲ್ಲಿ ನೀವು. ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಹೆಸರು ಬೇಡ, ಬಟ್ ಇಲ್ಲ ಕುರಿ ತಿಂದಂಗೆ ತಿಂತಾನೆ ಅಂತ. ಹೌದು ಸ್ವಾಮಿ, ನನ್ನ ಕುರಿನೇ. ಅದು ಒಂದು ಪ್ರಾಣಿ ಅಲ್ಲ, ಇದು ಮಾನವ. ನಾನು ಒಬ್ಬ ಮನುಷ್ಯ, ನಾನು ಒಂದು ಪ್ರಾಣಿನೇ. ಆದರೆ ನಾನು ಸಂಘಜೀವಿ, ಎಲ್ಲದಕ್ಕೂ ನಾನು ಇನ್ವಾಲ್ವ್ ಆಗ್ತೇನೆ ನಾನು. ಹೌದಾ? ಅದು ಪ್ರಾಣಿ ಅನ್ನೋದ್ರೆ ಅದು ಆಡು, ಕುರಿ ಏನೈತಲ್ಲ, ಅದು ತರಕಾರಿ, ಅವೆಲ್ಲ ಸೊಪ್ಪು ಅವೆಲ್ಲ ಇದು ಮಾಡ್ತಾವಲ್ಲ, ಮೇವು ಅವು ಎಲ್ಲ ಅದಷ್ಟೇ ಮೇಯ್ತಾವೆ. ಅವೆಲ್ಲ ನಾನ್ ವೆಜ್ ತಿನ್ನೋದು ನಿಮ್ಮ ಥರ ತಿಳ್ಕೊಳ್ಳಿ ಸ್ವಲ್ಪ. ಒಳ್ಳೇದು ಮಾಡ್ತಾಯಿದ್ರಲ್ಲ, ಇದು ಹೆಲ್ತಿ ಬೆನಿಫಿಟ್ ಇವೆಲ್ಲ. ಈ ಬೀಟ್ರೂಟ್ ಆಯಿತು, ಕುಕುಂಬರ್ಗೆ ಸೌತೆಕಾಯಿ ಆಯಿತು, ಆಮೇಲೆ ಇದು ಕ್ಯಾಬೇಜ್ ಆಯಿತು. ನೋಡಿ ಯಾವ ರೀತಿ ತಿಳ್ಕೊಳ್ರಲ್ಲಿ. ಫಸ್ಟು ತಿಳ್ಕೊಂಡು ಇದು ಮಾಡಿ, ಒಳ್ಳೇದು ಆರೋಗ್ಯಕ್ಕೆ. ಇದು ಅರೌಂಡು ಪಾವು ಕಿಲೋ ಹೆಚ್ಚು ಕಮ್ಮಿ ಐತೆ ಸರ್. ಈ ಪಲ್ಯ ಮಾಡಿದರೆ ಮಿನಿಮಮ್ ಅಂದ್ರೆ ಒಂದು 3-4 ಜನ ಊಟ ಮಾಡ್ತಾರೆ ಪಲ್ಯ ಮಾಡಿದ್ರೆ. ಆದರೆ ನಾನು ಇವತ್ತು ಖಾಲಿ ಮಾಡ್ತೀನಿ.
ಫ್ರೆಂಡ್ಸ್, ಆಯಿತು, ಇದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಲಾಸ್ಟನ್ನ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಏನಾದರೂ ಒಂದು ಕಮೆಂಟ್ ಬರೀರಿ, ಕೆಟ್ಟದ ಬರೀರಿ, ಏನು ತೊಂದರೆ ಇಲ್ಲ, ಏನೂ ಹಾಳಾಗೋದಲ್ಲ. ಕೆಟ್ಟದ ಬರೀರಿ, ಯಾಕೆ ಒಳ್ಳೇದು ಬರೋಕ್ಕಿಂತ ಕೆಟ್ಟದ ಬರೋದು ಜಾಸ್ತಿ ಅಲ್ಲಿ. ನೀವು ಕಮೆಂಟ್ ಬರೀರಿ, ಲೈಕ್ ಮಾಡಿರಿ, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ. ಬಾಯ್.